ಈ ಜಗನ್ನಿವಾಸರಾವ್ ಅವರನ್ನು ದೇವಸ್ಥಾನದಿಂದ ಹೊರಗೆ ಇಡುವ ವಿಚಾರ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ಈಗ ಹೇಳ್ತಿದ್ದೇನೆ, ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಅವರು ಮುಂದೆ ಬರಬಾರ್ದು. ಯಾಕೆ ನನ್ನ ಹೆಣ್ಣು ಮಗುವಿಗೆ ಆ ಮಗುವಿಗೆ ನ್ಯಾಯ ಕೊಡಿಸಿ, ಅವರ ಮಗ ಮಾಡಿದ ತಪ್ಪಿಗೆ ಇವತ್ತು ಅವರು ಅದನ್ನು ಇಟ್ಕೊಂಡು ದೇವಸ್ಥಾನ ಅಲ್ಲಿ ಅಂತ ಇದು ಮಾಡ್ತಾ ಇದ್ದಾರಲ್ವಾ. ನಾನು ಇದ್ರ ಧ್ವಜಸ್ತಂಭದ ಎದುರೇ ಕುತ್ಕೊಳ್ತೇನೆ, ಆ ಕೊಡಿ ಮರ ಇರೋ ಎದುರಲ್ಲೇ ಕುತ್ಕೊಳ್ತೇನೆ. ಅಲ್ಲಿದ್ದ ತಂತ್ರಿಗಳ ಹತ್ರ ನಾನು ನ್ಯಾಯ ಕೇಳ್ತೇನೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಮತ್ತೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅವರು. ಜಗನ್ನಿವಾಸರಾವನ್ನು ಇಲ್ಲಿ ಕೆಲಸಕ್ಕೆ ತಗೊಳ್ಬಾರ್ದು ಅಂತೇಳಿ. ಜಗನ್ನಿವಾಸರಾವನ್ನು ಕೆಲಸಕ್ಕೆ ತಗೊಂಡದ್ದು ನಾವಲ್ಲ, ನಮಗೆ ಅವರನ್ನು ತಗೊಳ್ಳುವ ರೈಟು ಇಲ್ಲ, ಬಿಡುವ ರೈಟು ನಮಗಿಲ್ಲ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಮತ್ತೆ ಬಿಸಿ ಚರ್ಚೆಯಲ್ಲಿರುವಂಥದ್ದು. ನೋಡಿ, ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಒಂದು ಭಾಗದಲ್ಲಿ ನಡೀತಾ ಇದ್ದಾರೆ. ಸೊ ಅದೇ ಒಂದು ಕಾರಣಕ್ಕೆ ಇಲ್ಲಿ ಸಂತ್ರಸ್ತೆ ಯುವತಿಯ ತಾಯಿ ಮೊನ್ನೆ ದಿವಸ ಪತ್ರಿಕಾಗೋಷ್ಠಿ ಮಾಡಿರುವಂಥದ್ದು. ಅಂದರೆ ನೋಡಿ, ಇಂತಹ ಒಂದು ಆರೋಪವನ್ನು ಎದುರಿಸ್ತಾ ಇರುವಂತಹ ತಂದೆ ಮಗನನ್ನು ದೇವಸ್ಥಾನದಲ್ಲಿ ಸೇರಿಸ್ಕೊಳ್ಬೇಡಿ, ದೇವಸ್ಥಾನದಲ್ಲಿ ಸೇರಿಸ್ಕೊಂಡ್ರೆ ಕೋಡಿ ಮರದ ಕೆಳಗಡೆ ನಿಂತುಕೊಂಡು ನ್ಯಾಯ ಕೇಳ್ತೇವೆ ಎನ್ನುವಂತಹ ಬೆದರಿಕೆಯನ್ನು ಹಾಕಿದರು. ಸೊ ಇದಕ್ಕೆ ನಿನ್ನೆ ದಿವಸ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಅವರು ತಿರುಗೇಟನ್ನು ನೀಡಿದರು. ತಿರುಗೇಟು ಅಂದರೆ ಚಿಲ್ಲರೆ ತಿರುಗೇಟು ಆಗಿರಲಿಲ್ಲ, ಒಂದು ರೀತಿಯಲ್ಲಿ ಸಂತ್ರಸ್ತ ಕುಟುಂಬವನ್ನೇ ಪ್ರಚೋದನೆ ಮಾಡುವ ಹಾಗಿತ್ತು ಈ ಒಂದು ತಿರುಗೇಟು. ಸೊ ನೆನೆ ನಮ್ಮ ಈ ಒಂದು ಚಾನಲಲ್ಲಿ ಅದನ್ನು ನೀವು ಗಮನಿಸಿದ್ದೀರಾ, ಗಮನಿಸಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲೂ ಕೂಡ ಅದನ್ನು ನಿಮ್ಮ ಮುಂದೆ ತರ್ತೀವಿ. ಆ್ಯಕ್ಚುಲಿ ಏನು ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ, ದೇವಸ್ಥಾನವನ್ನು ಇನ್ವಾಲ್ವ್ ಮಾಡೋದು ಸರಿಯಾ ತಪ್ಪ, ಅಥವಾ ದೇವಸ್ಥಾನ ಕಮಿಟಿಯಿಂದ ಜಗನ್ನಿವಾಸರಾವ್ ಮತ್ತು ಕುಟುಂಬವನ್ನು ಹೊರ ಇಟ್ಟಂತಹ ದೇವಸ್ಥಾನ ಕಮಿಟಿ ಯಾವುದು? ಸೊ ಅದು ಹಾಗೆ ಇಡಬಾರ್ದಾ, ಅಥವಾ ಈ ಒಂದು ವಾಸ್ತುವನ್ನು ಜಗನ್ನಿವಾಸರಾವ್ ಅವರೇ ಮಾಡಬೇಕಾ, ಏನಿದು ಪ್ರಕರಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಇವಾಗ ಸರಿಸುಮಾರು 10-11 ತಿಂಗಳಾಯಿತು ಚರ್ಚೆಯಲ್ಲಿ ಇದೆ. ಓಕೆ, ಇನ್ನು ಕೋರ್ಟು ಕಚೇರಿ ಅದು ಇದು ಅಂತ ನಡೀತಾ ಇದ್ರು ಕೂಡ ಚರ್ಚೆಯಲ್ಲಿ, ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು 10-11 ತಿಂಗಳಿಂದ ನಡೀತಾ ಇದೆ. ಸೊ ಇವಾಗ ರೀಸೆಂಟಾಗಿ ದೇವಸ್ಥಾನದ ವಿಚಾರ ಯಾಕೆ ಬಂತು ಅಂತ ಕೇಳಿದರೆ, ನೋಡಿ, ಹಿಂದೂ ಸಮಾಜ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಯಾವುದೇ ವಿಚಾರದಲ್ಲಿ. ನೋಡಿ, ಜಗನ್ನಿವಾಸರಾವ್ ಮತ್ತು ಕುಟುಂಬ ನಿರ್ದಾಕ್ಷಿಣ್ಯವಾಗಿ, ನಿರರ್ಗಳವಾಗಿ, ಸ್ವತಂತ್ರವಾಗಿ ದೇವಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲಿ ಮುಂದಾಳುತ್ವವನ್ನು ವಹಿಸಿ ಕೆಲಸ ಮಾಡ್ತಾ ಇದೆ. ಮಾತ್ರ ಅಲ್ಲ, ಅಲ್ಲಿ ಧ್ವಜದ ಕಟ್ಟೆಯ ನಿರ್ಮಾಣದ ಸಂದರ್ಭದಲ್ಲಿ ವಾಸ್ತುವನ್ನು ಮಾಡಿದ್ದು ತಂದೆ ಮಗ ಸೇರಿಕೊಂಡು ಎನ್ನುವಂತಹ ದೊಡ್ಡ ಆರೋಪ ಕೇಳಿ ಬರ್ತಾ ಇತ್ತು. ಸೊ ಇದೇ ಒಂದು ಕಾರಣಕ್ಕೆ ಪತ್ರಿಕಾಗೋಷ್ಠಿ ಮಾಡಿದ್ರು ಸಂತ್ರಸ್ತೆ ಯುವತಿಯ ತಾಯಿ. ಅಂದರೆ ದೇವಸ್ಥಾನದ ಕಾರ್ಯಚಟುವಟಿಕೆಗಳಿಂದ ಜಗನ್ನಿವಾಸರಾವ್ ಮತ್ತು ಕುಟುಂಬವನ್ನು ದೂರ ಇಡಬೇಕು. ದೂರ ಇಡಲಿಲ್ಲ ಅಂದರೆ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೋಡಿ ಮರದ ಕೆಳಗಡೆ ನಿಂತುಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸೊ ಈ ಒಂದು ಎಚ್ಚರಿಕೆ ಒಂದೊಳ್ಳೆ ರೀತಿಯಲ್ಲಿ ರಾಮಬಾಣವಾಗಿ ದೇವಸ್ಥಾನದ ಕಮಿಟಿಗೆ ಅಪ್ಪಳಿಸಿದೆ ಅಂತ ಕಾಣಿಸುತ್ತೆ. ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಈಶ್ವರ್ ಭಟ್ ಪಂಜಿಗುಡ್ಡೆ ಅವರು ಈ ಒಂದು ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ, ಮಾಧ್ಯಮಗಳಿಗೆ ಕೊಟ್ಟಂತಹ ಒಂದು ಹೇಳಿಕೆ. ಈ ಜಗನ್ನಿವಾಸರಾವ್ ಅವರನ್ನು ದೇವಸ್ಥಾನದಿಂದ ಹೊರಗೆ ಇಡುವ ವಿಚಾರ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವು 2 ಮನೆಗಳಿಗೆ ಸಂಬಂಧಪಟ್ಟ ವಿಚಾರ. ಈಗಾಗಲೇ ಇದು ಹೈಕೋರ್ಟು ಮೆಟ್ಟಲು ಏರಿದೆ. ಹೈಕೋರ್ಟಿನಲ್ಲಿ ಕೇಸ್ ಈಗ ಪೆಂಡಿಂಗ್ ಇದೆ. ಯಾರಿಗೆ ಗುಣ ಆಗ್ತದೋ ನಮಗೆ ಗೊತ್ತಿಲ್ಲ. ಆದರೆ ಇದು ದೇವಸ್ಥಾನದ ಕೊಡಿಮರದ ಅಡಿಯಲ್ಲಿ ಬದ್ದು ಕೂತ್ಕೊಳ್ಳೋದು ಇದು ಸರಿಯಲ್ಲ. ದೇವಸ್ಥಾನ ಸಮಿತಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಇದರ ಜವಾಬ್ದಾರರು ಕೂಡ ಅಲ್ಲ. ನಾವು ಹಿಂದೆ ಸಂಪ್ರದಾಯದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಅರ್ಚಕರಿದ್ದಾರೆ, ತಂತ್ರಿಗಳಿದ್ದಾರೆ. ನಾವು ಇಷ್ಟರ ತನಕ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ. ಇಂಥ ಕಂಪ್ಲೇಂಟುಗಳು ನಮಗೆ ಸುಮಾರು ಬಂದಿದೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅದನ್ನು ನಾವು ಗಮನಕ್ಕೆ ತಗೊಳ್ಳುವುದಿಲ್ಲ. ಅಂದರೆ ಇದು ನಮ್ಮ ದೇವಸ್ಥಾನದ ಒಳಗೆ ಏನಾದರೂ ಆದರೆ ನಾನು ಹೇಳಬಹುದಷ್ಟೇ ವಿನ ಊರಲ್ಲಿ ಆದ ವಿಚಾರಕ್ಕೆ ನಾವು ಸಂಬಂಧ ಅಲ್ಲ. ಇದು ಅವರಿಬ್ಬರು
ಹುಡುಗ ಮತ್ತು ಹುಡುಗಿ ಮಾಡಿದ ತಪ್ಪು, ಅದಕ್ಕೆ ದೇವಸ್ಥಾನವನ್ನು ಯಾಕೆ ಎಳೆದುಕೊಳ್ಳುವುದು? ನೀವೇ ಅದನ್ನು ಬಗೆಹರಿಸಿಕೊಳ್ಳಬೇಕಿತ್ತು, ಅದು ಒಳ್ಳೆಯದು. ಇಲ್ಲದ್ರೆ ಕೋರ್ಟ್ ಉಂಟು, ಕೋರ್ಟಿನ ಕಾನೂನು ಪ್ರಕಾರ ಮಾಡಬೇಕು. ದೇವಸ್ಥಾನ ಏನು ಮಾಡಿದೆ? ದೇವಸ್ಥಾನ ಅವರ ಇಬ್ಬರ ಸೊತ್ತಲ್ಲ, ದೇವಸ್ಥಾನ ಎಲ್ಲರ ಸೊತ್ತು. ದೇವಸ್ಥಾನದಲ್ಲಿ ನಾವು ನೆಮ್ಮದಿಗೋಸ್ಕರ ಬರುವುದು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಒಳಗೆ ಎಂತಾದರೂ ನಮ್ಮ ಸಮಿತಿಯು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟವರು ಅರ್ಚಕರಿದ್ದಾರೆ, ಅಲ್ಲದೆ ನಮ್ಮ ತಂತ್ರಿಗಳಿದ್ದಾರೆ. ಮತ್ತು ಈ ಮುಂದೆ ನನ್ನ ಹತ್ರ ಜಗನ್ನಿವಾಸರಾವು ಇದರ ಬಗ್ಗೆ ಹೇಳಲಿಲ್ಲ. ಹುಡುಗಿಯವರು ವಿಚಾರದಲ್ಲಿ ಅವರು ಕೂಡ ಏನು ಹೇಳಲಿಲ್ಲ. ಒಂದು ಅರ್ಜಿ ಕೊಟ್ಟಿದ್ದಾರೆ, ಜಗನ್ನಿವಾಸರಾವನ್ನು ಇಲ್ಲಿ ಕೆಲಸಕ್ಕೆ ತಗೊಳ್ಬಾರ್ದು ಅಂತೇಳಿ. ಜಗನ್ನಿವಾಸರಾವನ್ನು ಕೆಲಸಕ್ಕೆ ತಗೊಂಡದ್ದು ನಾವಲ್ಲ, ನಮಗೆ ಅವರನ್ನು ತಗೊಳ್ಳುವ ರೈಟು ಇಲ್ಲ, ಬಿಡುವ ರೈಟು ನಮಗಿಲ್ಲ. ಅದನ್ನು ಈ ಹಿಂದೆ ನಮ್ಮದು ಒಂದು ದೇವಸ್ಥಾನದ ಸಂಪ್ರದಾಯ ಅಂತ ಉಂಟು. ಅದನ್ನು ನಾವು ಅದರ ಬಗ್ಗೆ ಏನಾದರೂ ತಪ್ಪು ನಡೆದರೆ ಅದನ್ನು ನಾವು ತಂತ್ರಿಗಳ ಹತ್ರ ಕೇಳಬೇಕು. ತಂತ್ರಿಗಳು ಹೇಗೆ ಮಾರ್ಗದರ್ಶನ ನೀಡ್ತಾರೆ ಹಾಗೆ ನಾವು ಮಾಡಬೇಕು. ಅದು ಇದಕ್ಕೂ ಸಮಿತಿಗೂ ಯಾವ ಸಂಬಂಧ ಇಲ್ಲ. ಇದಾಗಿತ್ತು ನಿನ್ನೆ ಕೊಟ್ಟಂತಹ ಹೇಳಿಕೆ. ಈ ಒಂದು ಹೇಳಿಕೆಯಲ್ಲಿ ಇದು ಎರಡು ಕುಟುಂಬದ ವಿಷಯ. ದೇವಸ್ಥಾನವನ್ನು ಯಾಕೆ ಎಳೆದು ತರ್ತಾ ಇದ್ದೀರಾ? ದೇವಸ್ಥಾನಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ದೇವಸ್ಥಾನದಲ್ಲಿ ಯಾರು ಏನು ಮಾಡಬೇಕು ಏನು ಅಂತ ತೀರ್ಮಾನಿಸೋದು ನಾವಲ್ಲ, ಅದಕ್ಕೆ ಅದರದೇ ಆದಂತಹ ವ್ಯಕ್ತಿಗಳಿದ್ದಾರೆ ಅಂತ ಹೇಳಲ್ಪಡುತ್ತೆ. ಸೊ ಅದನ್ನು ಮೊದಲು ಗಮನಿಸೋಣ, ಏನದು. ಸೊ ಈ ಒಂದು ಸಂಬಂಧ ಮಾಹಿತಿ ಹಕ್ಕುಗಳ ಇಲಾಖೆಗೆ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಸೊ ಅಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಪುತ್ತೂರು ಟೌನ್ ಮತ್ತು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಈ ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಜಾತ್ರೋತ್ಸವ ಸಂದರ್ಭದಲ್ಲಿ ಏಪ್ರಿಲ್ 10ರಂದು ಧ್ವಜಾರೋಹಣ ನಡೆಸುವ ಕಾರ್ಯವನ್ನು ದೇವಳದ ಯಾವ ಸಿಬ್ಬಂದಿಗಳಿಗೆ ವಹಿಸಲಾಗಿದೆ, ಈ ಕಾರ್ಯವನ್ನು ನಡೆಸಲು ಅಧಿಕೃತವಾಗಿ ಯಾವ ನೌಕರರಿಗೆ ಅಧಿಕೃತ ಆದೇಶ ನೀಡಲಾಗುತ್ತದೆ ಎಂಬುದರ ದಾಖಲೆ ಸಮೇತ ಮಾಹಿತಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು ಯಾರು. ಸೊ ಅದಕ್ಕೆ ಉತ್ತರ ಬಂದಿರುವಂಥದ್ದು, ಶ್ರೀ ದೇವಳದ ಕಾಯಂ ಪದಾರ್ಥಿ ಹುದ್ದೆಯಲ್ಲಿರುವ ನೌಕರರಿಗೆ ಸದರಿ ಜವಾಬ್ದಾರಿಯನ್ನು ನೀಡಲಾಗಿರುತ್ತದೆ. ಸೊ ಈ ಒಂದು ಪತ್ರವನ್ನು ನಾನು ನಿಮಗೆ ಸ್ಕ್ರೀನಲ್ಲಿ ಇಡ್ತೀನಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ PG ಜಗನ್ನಿವಾಸರಾವ್ ಅವರು ಕಾಯಂ ಪದಾರ್ಥಿ ನೌಕರ ಅಲ್ಲ, ನೇಮಕಾತಿ ಇರುವ ಅಧಿಕೃತ ನೌಕರ ಕೂಡ ಅಲ್ಲ. ಇವರಿಗೆ ದೇವಸ್ಥಾನದಲ್ಲಿ ಜಾತ್ರೆಯ ಧ್ವಜಾರೋಹಣ ಮಾಡಲು ಯಾವುದೇ ನೇಮಕಾತಿ ಆದೇಶ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆದೇಶ, ಸಮಿತಿಯ ನಿರ್ಣಯ, ಆನುವಂಶಿಕ ಹಕ್ಕು, ತಂತ್ರಿಗಳ ಲಿಖಿತ ನೇಮಕಾತಿ ಆದೇಶ ಯಾವುದೂ ಕೂಡ ಇಲ್ಲ. ಆದ್ದರಿಂದ P ಜಗನ್ನಿವಾಸರಾವ್ ಅವರು ದೇವಸ್ಥಾನದ ಧ್ವಜಾರೋಹಣ ಮಾಡಿದರೆ ಅದು ಕಾನೂನು ಬಾಹಿರ ಅಕ್ರಮ ಆಗ್ತದೆ. ದೇವಸ್ಥಾನದಲ್ಲಿ ಧ್ವಜಾರೋಹಣ ಪೂರ್ವ ಸಂಪ್ರದಾಯ ಹೊರತು ಜಗನ್ನಿವಾಸರಾವ್ ಧ್ವಜಾರೋಹಣ ಮಾಡುವುದು ಪೂರ್ವ ಸಂಪ್ರದಾಯ ಖಂಡಿತ ಅಲ್ಲ. ಇಲ್ಲಿ ಕಾಯಂ ಪದಾರ್ಥಿ ನೌಕರರು ಧ್ವಜಾರೋಹಣ ಮಾಡುವುದು ಸಂಪ್ರದಾಯ. ಅದರಲ್ಲೂ ಹಿಂದೂ ಹುಡುಗಿಗೆ ಮದುವೆ ಆಗುವುದಾಗಿ ನಂಬಿಸಿ ಮಗು ಕರುಣಿಸಿ ಮತ್ತೆ ಮದುವೆ ಆಗಲ್ಲ ಅಂತ ಮೋಸ ಮಾಡಿದ್ದಾನೆ ಎಂಬ ಆರೋಪ ಹೊಂದಿರುವ ಕೃಷ್ಣ ಜೇರಾವ್ನ ತಂದೆ ಜಗನ್ನಿವಾಸರಾವ್ ದೇವಸ್ಥಾನದ ಪವಿತ್ರ ಧ್ವಜಾರೋಹಣ ಮಾಡಿದರೆ ಅದು ಘೋರ ಪ್ರಮಾದ ಆಗಲಿಕ್ಕಿದೆ. ಇಂತಹ ಆರೋಪಿತ ಕುಟುಂಬದ ವ್ಯಕ್ತಿ ಇದುವರೆಗೆ ಧ್ವಜಾರೋಹಣ ಮಾಡಿದ ಇತಿಹಾಸ ಇರಲಿಕ್ಕಿಲ್ಲ. ಅಲ್ಲಿಗೆ ದೇವಸ್ಥಾನದ ಸಂಪ್ರದಾಯ, ಘನತೆ, ಗೌರವಕ್ಕೆ ಪೂರ್ತಿ ಧಕ್ಕೆ ಆಗ್ತವೆ. ಇವೆಲ್ಲ ಬೇಕಾ ಎನ್ನುವಂತಹ ಒಂದು ಕಮೆಂಟ್ ಬಂದಿರುವಂಥದ್ದು. ಸೊ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನೀವು ಕಮೆಂಟ್ ಮಾಡಿ. ನೋಡಿ, ಪುತ್ತೂರಿನಲ್ಲಿ ಈ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಪುತ್ತೂರಿನ ಶಾರದಾ ದೇವಸ್ಥಾನ ಅವರನ್ನು ಪ್ರಾಥಮಿಕವಾಗಿಯೇ ಆಡಳಿತ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಹೊರಗಿಟ್ಟಿತ್ತು. ಅವರನ್ನು ಅಲ್ಲಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಕಮಿಟಿಯಲ್ಲಿ ಯಾಕೆ ಇದನ್ನು ಮಾಡಲಾಗ್ತಾ ಇಲ್ಲ, ಯಾಕೆ ಇವರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಒಂದು ವಿಷಯದಲ್ಲಿ ವಿಶ್ವಕರ್ಮ ಸಮುದಾಯದ ನಾಯಕರುಗಳು ಹಲವು ಬಾರಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಪತ್ರವನ್ನು ಬರೆದಿದ್ರು. ಸೊ ಅದರ ಬಗ್ಗೆ ಒಂದು ಗಮನಿಸಬರೋಣ. ವಿಶ್ವಕರ್ಮ ಸಮಾಜದ ಹಿಂದೂ ಹುಡುಗಿಗೆ ಅನ್ಯಾಯ ಮಾಡಿದ ಆರೋಪಿ ಕೃಷ್ಣ ಜೇರಾವ್ನ ತಂದೆ P ಜಗನ್ನಿವಾಸರಾವ್ ಅವರಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನುಮತಿ, ಆದೇಶ, ಅಧಿಕಾರ ಇಲ್ಲದೆ ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅನಧಿಕೃತವಾಗಿ ಮುಂದಾಳತ್ವ ವಹಿಸಿ ಭಾಗವಹಿಸಲು ಅವಕಾಶ ಕೊಡಬೇಡಿ ಅಂತ ವಿಶ್ವಕರ್ಮ ಸಮಾಜದ ಪ್ರಮುಖರು ದೇವಸ್ಥಾನದ ಆಡಳಿತ ಸಮಿತಿಗೆ 2 ಬಾರಿ ಲಿಖಿತ ಮನವಿ ಕೊಟ್ಟರು. ವ್ಯವಸ್ಥಾಪನಾ ಸಮಿತಿ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಹಿಂದೂ ಭಕ್ತರ ಭಾವನೆಗೆ ಬೆಲೆ ಕೊಡದೆ ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಇಂತಹ ವ್ಯವಸ್ಥಾಪನಾ ಸಮಿತಿಯಿಂದ ಹಿಂದೂಗಳು ಏನನ್ನು ನಿರೀಕ್ಷೆ ಮಾಡಬಹುದು ಎನ್ನುವಂತಹ ಬೇರೆ ಒಂದು ಕಮೆಂಟ್. ಓಕೆ, ಇದು ನೆನ್ನೆ ದಿವಸ ವಿಡಿಯೋಗಳು ಬರ್ತಾ ಇದ್ದಂತೆ ಇಂತಹ ಕಮೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ಪುತ್ತೂರಿನಲ್ಲಿ ಭಕ್ತರು
ಅಂಧಭಕ್ತರಲ್ಲ ಅನ್ನೋದನ್ನು ಇದು ತೋರ್ಪಡಿಸುತ್ತೆ. ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳುವಾಗ ಭವ್ಯ ಭಕ್ತಿಯಿಂದ ನೋಡುವಂತಹ ಒಂದು ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ಕಳಂಕಮಯವಾದಂತಹ ವ್ಯಕ್ತಿಗಳನ್ನು ಮುಂದಾಳತ್ವ ಸ್ಥಾನದಲ್ಲಿ ಧ್ವಜಾರೋಹಣ ಮಾಡಲು ಉಪಯೋಗಿಸುವುದು ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಇಲ್ಲಿ ಸಂತ್ರಸ್ತೆ ಕೇಳಿದ್ದು ತಪ್ಪ ಅಂತ. ಸಂತ್ರಸ್ತೆ ಈ ಒಂದು ನ್ಯಾಯಕ್ಕಾಗಿ ದೇವಸ್ಥಾನದ ಮುಂದೆ ಹೋಗಿ ಮಂಡಿಯೂರಿದ್ದು ತಪ್ಪ ಅಂತ. ಇಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಅವರು ನಿನ್ನೆ ಹೇಳಿದಂತಹ ಆ ಒಂದು ಪತ್ರಿಕಾಗೋಷ್ಠಿ ನಿಜಕ್ಕೂ ಯಾರನ್ನ ಓಲೈಕೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅವರು ಮಾಡಿರುವಂಥದ್ದು. ಯಾರಾದರೂ ಹೇಳಿ ಮಾಡಿಸಿದ ಅಂತ. ಬೇರೆ ದೇವಸ್ಥಾನಗಳಿಗೆ ಅನ್ವಯ ಆಗುವಂತಹ ವಿಚಾರಗಳು ಯಾಕೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅನ್ವಯ ಆಗುವುದಿಲ್ಲ ಎನ್ನುವಂತಹ ಪ್ರಶ್ನೆಗಳು ಇವತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಈ ಮೊದಲು ಶಾರದಾ ದೇವಸ್ಥಾನದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಈ ಸಂಬಂಧ ಒಂದು ಕಮೆಂಟ್ ಬಂದಿತ್ತು, ಅದನ್ನು ಕೂಡ ಗಮನಿಸೋಣ. ಪುತ್ತೂರಿನ ಶಾರದಾ ಭಜನಾ ಮಂದಿರದ ಆಡಳಿತ ಮಂಡಳಿಗೆ ಇರುವ ವಿವೇಚನೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಇಲ್ಲವೇ? ವಿಶ್ವಕರ್ಮ ಸಮಾಜದ ಪುತ್ತೂರಿನ ಹಿಂದೂ ಹುಡುಗಿಗೆ ಮದುವೆ ಆಗುವುದಾಗಿ ನಂಬಿಸಿ ಮಗು ಕರುಣಿಸಿ ನಂತರ ಮದುವೆ ಆಗಲ್ಲ ಅಂತ ವಂಚಿಸಿದಾನೆ ಎಂಬ ಆರೋಪ ಹೊಂದಿರುವ ಪುತ್ತೂರಿನ ಎಳೆ ಯುವಕ ಕೃಷ್ಣ ಜೇರಾವ್ ಎಂಬಾತನ ತಂದೆ ಜಗನ್ನಿವಾಸರಾವ್ ಅವರಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮದ ಮುಂದಾಳತ್ವ ವಹಿಸಲು ಅವಕಾಶ ನೀಡಬಾರದು. ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ಅಧ್ಯಕ್ಷ ಸ್ಥಾನದಿಂದ ಹೊರಗಿಡಬೇಕು. ಇದರಿಂದಾಗಿ ಹಿಂದೂ ಹುಡುಗಿಗೆ ಅನ್ಯಾಯ ಆಗಿದೆ. ಇಂತಹ ಆರೋಪ ಹೊಂದಿರುವ ವ್ಯಕ್ತಿ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದರೆ ಅದು ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದೆ ಅಂತ ದೇವಸ್ಥಾನದ ಮತ್ತು ಭಜನಾ ಮಂದಿರದ ಆಡಳಿತ ವರ್ಗಕ್ಕೆ ವಿಶ್ವಕರ್ಮ ಸಮಾಜ ಸಂಘದವರು ಮನವಿ ಮಾಡಿದರು. ಆ ಪ್ರಕಾರ ಶಾರದಾ ಭಜನಾ ಮಂದಿರದವರು ಪಿ ಜಗನ್ನಿವಾಸರಾವ್ ಅವರನ್ನು ಭಜನಾ ಮಂದಿರದಿಂದ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿದರು. ಆದರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದವರು ಏನು ಮಾಡಿದರು? ದೇವಸ್ಥಾನದಲ್ಲಿ ಯಾವುದೇ ನೇಮಕಾತಿ ಹೊಂದಿರುವ ನೌಕರ ಅಲ್ಲದ ದೇವಸ್ಥಾನದಲ್ಲಿ ಜಾತ್ರೆಯ ಧ್ವಜಾರೋಹಣ ಮಾಡಲು ಗರ್ಭಗುಡಿಯ ಎಡನಾಳಿ ಪ್ರವೇಶಿಸಲು ಯಾವುದೇ ಅನುಮತಿ ಆದೇಶ ಆನುವಂಶಿಕ ಹಕ್ಕು ಇಲ್ಲದ ಹಿಂದೂ ಹುಡುಗಿಗೆ ಅನ್ಯಾಯ ಮಾಡಿದ್ದಾನೆ ಎಂಬ ಆರೋಪಿತ ಹುಡುಗನ ತಂದೆ ಜಗನ್ನಿವಾಸರಾವ್ ಅವರಿಗೆ ಜಾತ್ರೆಯ ಧ್ವಜಾರೋಹಣ ಮಾಡಲು ಗರ್ಭಗುಡಿಯ ಎಡನಾಳಿ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಡುವ ಸಿದ್ಧತೆಯಲ್ಲಿದ್ದಾರೆ. ಇದೆಂಥ ವಿಪರ್ಯಾಸ! ಇಂತಹ ಆರೋಪ ಹೊಂದಿರುವ ಹುಡುಗನ ತಂದೆ ಅದು ಕೂಡ ಅನಧಿಕೃತವಾಗಿ ದೇವಸ್ಥಾನದ ಜಾತ್ರೆಯ ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ದೇವಸ್ಥಾನದ ಘನತೆ, ಗೌರವ, ನಿಯಮ, ಕಾನೂನಿನ ಪಾಡೇನು? ಇದು ಹಿಂದೂ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ವಿಚಾರ. ಹಾಗಾಗಿ ಹಿಂದೂಗಳಿಗೆ ಕಾಡುವ ಪ್ರಶ್ನೆ ಅಂದರೆ ಪುತ್ತೂರಿನ ಶ್ರೀ ಶಾರದಾ ಭಜನಾ ಮಂದಿರದ ಆಡಳಿತ ಮಂಡಳಿಯವರಿಗೆ ಇರುವ ವಿವೇಚನೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಇಲ್ವಾ? ಸೊ ಈ ಒಂದು ಪ್ರಶ್ನೆ ಜಗನ್ನಿವಾಸರವರ ಮಗ ಮುಂದಕ್ಕೆ ಒಂದು ವೇಳೆ ನ್ಯಾಯಾಲಯದಲ್ಲಿ ಆರೋಪ ಮುಕ್ತ ಆದರೆ ಆ ಬಳಿಕ ಜಗನ್ನಿವಾಸರಾವ್ ಅವರು ದೇವಸ್ಥಾನದ ಜಾತ್ರೆ ಧ್ವಜಾರೋಹಣ ಮಾಡಲು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ವೇಳೆ ಪದಾರ್ಥಿ ನೌಕರನಾಗಿ ಕಾನೂನು ಪ್ರಕಾರ ನೇಮಕಾತಿ ಆದರೆ ನಂತರ ಆದೇಶ ಪಡೆದ ಮೇಲೆ ಜಾತ್ರೆಯ ಧ್ವಜಾರೋಹಣ ಮಾಡಲಿ. ಅಲ್ಲಿಯವರೆಗೆ ಜಗನ್ನಿವಾಸರಾವ್ ಅವರಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಪಾಲ್ಗೊಳ್ಳಲು ಅವಕಾಶವನ್ನು ನೀಡಬಾರದು ಅಂತ ಭಕ್ತಾದಿಗಳು ವಿನಂತಿ ಮಾಡಿಕೊಂಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಇವತ್ತು ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಗೆ ದೊಡ್ಡ ಹಿನ್ನಡೆ ಅಂತ ನಾವು ಇದನ್ನು ಹೇಳ್ಕೋಬೋದು. ಯಾಕಂತ ಹೇಳಿದರೆ ಒಂದು ಅನ್ಯಾಯಕ್ಕೊಳಗಾದಂತಹ ಅನ್ಯಾಯ ಅಂತ ಹೇಳಿದರೆ ನೋಡಿ, ಅಲ್ಲಿ ಹುಡುಗ ಹುಡುಗಿ ಇಬ್ಬರು ತಪ್ಪು ಮಾಡಿದ್ದಾರೆ. ಅನ್ಯಾಯ ಯಾವತ್ತು ಆಗುತ್ತೆ ಅಂತ ಹೇಳಿದರೆ ಇದು ರಾಜಿ ಪಂಚಾಯತಿಗೆಯಲ್ಲಿ ಮುಗಿಸೋಣ ಅಂತ ಹೇಳ್ಕೊಂಡು ಮುಚ್ಚಳಿಕೆ ಬರೆಸ್ಕೊಂಡು ನಂತರ ಧೋಕಾ ಮಾಡೋದಿದೆಯಲ್ಲ, ಇದು ತಂದೆ ಮಾಡಿದಂತಹ ಪ್ರಮಾದ, ಕುಟುಂಬಸ್ಥರು ಮಾಡಿದಂತಹ ಪ್ರಮಾದ. ಹುಡುಗಿಗೆ ಹುಡುಗನನ್ನು ಮದುವೆ ಮಾಡಿಸ್ಕೊಡ್ತೀವಿ, 20 ವಯಸ್ಸು 21 ವಯಸ್ಸು ಆಗಲಿ, ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೀಲಿ ಅಂತ ಹೇಳಿಕೊಂಡು ಅಲ್ಲಿಂದ ನೇರವಾಗಿ ಮನೆಗೆ ಕರ್ಕೊಂಡ್ಬಂದಂತಹ ಹುಡುಗನನ್ನು, ನೇರವಾಗಿ ಮನೆಗೆ ಕರ್ಕೊಂಡು ಹೋದಂತಹ ಹುಡುಗಿಯನ್ನು ನಂತರ 21 ವಯಸ್ಸು ಆದ ನಂತರ ಮಗನನ್ನು ನಾಪತ್ತೆ ಮಾಡ್ತಾರೆ. ನಂತರ ಪ್ರಕರಣ ದಾಖಲಾಗುತ್ತೆ. ಮೈಸೂರಿನಿಂದ ಏನೋ ಆತನನ್ನು ಹಿಡ್ಕೊಂಡು ಬರ್ತಾರೆ, ಜೈಲಿಗೆ ಹಾಕ್ತಾರೆ. ನಂತರ DNA ಪರೀಕ್ಷೆ ಆಗುತ್ತೆ. ತಂದೆಯಾಗಿದ್ದವ ಜಗನ್ನಿವಾಸರಾವ್ ಎನ್ನುವಂತಹ ಆ ಒಂದು ಆರೋಪಿತನ ಯುವಕನ ತಂದೆ ಕೊನೆಗೆ ಮದುವೆ ಮಾಡಿಸ್ತೇನೆ ಹೇಳಿಕೊಂಡು ಆತ ಕೂಡ ಧೋಖ ಮಾಡ್ತಾನೆ. ಇಲ್ಲಿ ಮಗನೂ ಧೋಖ ಮಾಡಿದ, ತಂದೆನೂ ಧೋಖ ಮಾಡಿದ. ಸೊ ಇಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ
ತಂದೆ ಮಗನ ಸಹವಾಸ ದೇವಸ್ಥಾನಕ್ಕೆ ಯಾಕೆ ಬೇಕು ಅಂತ ಭಕ್ತಾದಿಗಳು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸಂತ್ರಸ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು. ಸಂತ್ರಸ್ತರು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಈ ತಪ್ಪು ಮಾಡಿದ ಮಾತ್ರಕ್ಕೆ ಅವರು ಸಂತ್ರಸ್ತರು ಆಗೋದಿಲ್ಲ. ಎರಡೂ ಕಡೆ ತಪ್ಪು ಇದೆ. ಸೊ ಈ ಒಂದು ತಪ್ಪಲ್ಲಿ ಕೃಷ್ಣ ಜೆ ರಾವ್ ಎನ್ನುವಂತಹ ವ್ಯಕ್ತಿ ತಂದೆ ಎನ್ನುವಂತಹ DNA ರಿಪೋರ್ಟ್ ಬಂದ ಕಾರಣದಿಂದಾಗಿ ಇನ್ನು ಕೋರ್ಟಲ್ಲಿ ಒಂದು ವಿಚಾರ ಇನ್ನು ಬೆಳವಣಿಗೆಗಳು ನಡೀತಾ ಇದೆ. ಸೊ ಆವಾಗಲೇ ಆರೋಪಿತನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ DNA ರಿಪೋರ್ಟ್ ಬಂದ ಆ ಒಂದು ಪರಿಸ್ಥಿತಿಯಲ್ಲಿ ಇದು ಕೊಲೆ ಅಥವಾ ಬೇರೆ ದರೋಡೆ ಮಾಡಿದಂತಹ ಕೃತ್ಯ ಅಲ್ಲ, ಇನ್ನು ಆರೋಪಿ ಅಂತ ಗೊತ್ತಾಗಬೇಕು ಅಂದರೆ DNA ತಂದೆ ಅಂತ ಗೊತ್ತಾದ ಮೇಲೆ ಸ್ವತಃ ಆತನೇ ಆಗಿರ್ತಾನೆ. ಆತ ಅದನ್ನು ನಿರಾಕರಿಸಿದರೆ ಆತನೇ ಆರೋಪಿ, ಅಪರಾಧಿ ಆತನೇ. ಓಕೆ, ಸೊ ಆ ಒಂದು ಕಾರಣಕ್ಕೆ ಇವಾಗ ಹೇಳ್ತಾ ಇರುವಂಥದ್ದು. ಸೊ ಇಂತಹ ಒಂದು ಹಿನ್ನೆಲೆಯುಳ್ಳಂತಹ ವ್ಯಕ್ತಿಗಳನ್ನು ದೇವಸ್ಥಾನದ ಧ್ವಜಾರೋಹಣ ಮಾಡಿಸೋದು ಅಂತ ಹೇಳಿದರೆ ಅದು ತಪ್ಪು ಎನ್ನುವಂತಹ ವಾದದಲ್ಲಿ ಭಕ್ತಾದಿಗಳು ಇರುವಂಥದ್ದು. ಸೊ ನಿನ್ನೆ ಏನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು, ಅಥವಾ ಮೊನ್ನೆ ಸಂತ್ರಸ್ತ ಯುವತಿಯ ತಾಯಿಯನ್ನು ಇದು ಮಾಡಿದರು. ಸೊ ತಾಯಿಯ ಪರವಾಗಿ ಇವತ್ತು ಭಕ್ತಾದಿಗಳು ಮಾತಾಡ್ತಾ ಇರುವಂಥದ್ದು. ಸಾಮಾಜಿಕ ವಲಯದಲ್ಲಿ ಕಮೆಂಟ್ಗಳ ಮೇಲೆ ಕಮೆಂಟ್ಗಳು ಬರ್ತಾ ಇರುವಂಥದ್ದು, ಸಂತ್ರಸ್ತ ಯುವತಿ ಮಾಡಿದ್ದೆ ಸರಿ, ದೇವಸ್ಥಾನದಲ್ಲಿ ಬಂದು ಕೇಳೋದು ತಪ್ಪೇ ಅಲ್ಲ ಅಂತ. ಅದು ಯಾವುದೇ ದೇವಸ್ಥಾನ ಆಗಿರಲಿ, ಮಸೀದಿ ಮಂದಿರಗಳು ಯಾವುದೇ ಆಗಿರಲಿ, ಆಯಾ ಏನು ಮಂಡಳಿಗೆ ಸಂಬಂಧಪಟ್ಟಂತಹ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾದಂತಹ ಪ್ರಾಥಮಿಕ ಹಂತ ಇದೆ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು. ಸೊ ಅಲ್ಲೇ ಇತ್ಯರ್ಥ ಆಗಬೇಕು ಇದು ಮೊದಲು, ನಂತರ ಇದು ಕೋರ್ಟು ಕಚೇರಿ ಅಂತ ಹೋಗುವಂಥದ್ದು. ಮೊದಲೆಲ್ಲ ಹಾಗೆ ಆಗ್ತಾ ಇತ್ತು, ಇವಾಗ ಪೊಲೀಸ್ ಕೇಸ್ ಆಗುತ್ತೆ, ಕೋರ್ಟು ಕಚೇರಿ ಅಂತ ಹೋಗುತ್ತೆ. ಸೊ ಇದರಲ್ಲಿ ದೇವಸ್ಥಾನದ ಪಾಲು ಯಾವುದೂ ಇಲ್ಲ, ನಮಗಿದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳೋದು ಎಷ್ಟು ಸರಿ? ಈ ಒಂದು ವಿಚಾರದಲ್ಲೂ ಕೂಡ ನೀವು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.